ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿ ನೋಡಿದ್ರೆ ತುಂಬ ರಶ್ ಇತ್ತು. ಏನಪ್ಪ ಇಷ್ಟೊಂದು ರಶ್ ಇದೆ ಅಂದ್ಕೊಂಡ್ವಿ. ರಶ್ ಇದ್ರೂ ಸರಿ ಪರವಾಗಿಲ್ಲ, ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಬಿಡೋಣ ಫಸ್ಟು ಅಂದ್ಕೊಂಡ್ವಿ. ದೇವ್ರ ದರ್ಶನಕ್ಕೆ ಬಿಡ್ತಾ ಇರಲಿಲ್ಲ, ಯಾಕಂದರೆ ದೇವ್ರಿಗೆ ಅಲಂಕಾರ ನಡೀತಾ ಇತ್ತು. ನೈಟ್ 12:30 1 ಗಂಟೆವರೆಗೂ ಬಿಡಲ್ಲ ಅಂತ ಹೇಳಿದ್ರು. ಆಮೇಲೆ ಹೊರಗಡೆ ನೋಡಿದ್ವಿ, ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನೇ ತಿನ್ಬಿಡೋಣ ಅಂದ್ಕೊಂಡು ಹೋದರೆ ತುಂಬ ರಶ್ ಇತ್ತು. ರಶ್ ಇದ್ದರೂ ಪರವಾಗಿಲ್ಲ ಅಂತೇಳಿ ಪ್ರಸಾದ ಇಸ್ಕೊಂಡು ತಿಂದ್ವಿ. ಇನ್ನೊಂದು ಏನು ಗೊತ್ತಾ, ಹೊರಗಡೆ ಏನೇ ತಿಂದರೂ ನಾವು ಪ್ರಸಾದದ ಸಮಯ ಯಾವುದೂ ಇರಲ್ಲ. ಪ್ರಸಾದ ತಿಂದರೆ ಏನೋ ಒಂಥರ ಸಮಾಧಾನ ಅಲ್ವಾ. ನಾವು ಕೂಡ ಕೊಂಡಕ್ಕೆ ಸೌದೆ ಹಾಕಬೇಕಾಗಿತ್ತು. ಅಷ್ಟರಲ್ಲಿ ಆಲ್ರೆಡಿ ಅಗ್ನಿಸ್ಪರ್ಶ ಮಾಡಿದ್ರು. ಕೊಂಡಕ್ಕೆ ನಾವು ಪ್ರಸಾದ ತಿನ್ನಿಸಿ ಮುಗಿಸ್ಕೊಂಡು ಹೋಗಿ ನಾವು ಕೂಡ ಕೊಂಡಕ್ಕೆ ಸೌದೆ ತೊಗೊಂಡೋಗಿ ಹಾಕಿದ್ವಿ. ಸೌದೆ ಹಾಕ್ಬಿಟ್ಟು ಮತ್ತೆ ನೋಡಿದ್ವಿ, ತುಂಬ ಹೊತ್ತು ವೆಯ್ಟ್ ಮಾಡ್ದೋ ಆಗಲಿಲ್ಲ. ಆಮೇಲೆ ರೂಮ್ ಹತ್ರ ಹೋದ್ವಿ. ಮತ್ತೆ ಬಂದು ಆಮೇಲೆ ದರ್ಶನ 5 ಗಂಟೆ ಹಂಗೆ ಬಂದು ಮಾಡ್ಕೊಳ್ಳೋಣ ಅಂತ ಹೋಗಿ ಅಲ್ಲೇ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಕೊಂಡಕ್ಕೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಕೊಂಡ ಆಯಿತು. ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡಿಕೊಂಡು ಆದರೂ ಕೊಂಡದ ವೀಡಿಯೋ ನಂಗೆ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಮತ್ತು ಕೊಂಡ ಮುಗಿಸ್ಕೊಂಡು ನಾವು ಕೊಂಡಕ್ಕೆ ಅರಳು ಹಾಕಬೇಕಾಗಿತ್ತು. ಅರಳು ಏಲಕ್ಕಿ ಕೈ ಎರಡನ್ನೂ ಹಾಕಿದ್ವಿ. ನಂತರ ಮುಗಿಸ್ಕೊಂಡು ಹೊರಡೋಣ ಅಂತ ಆಮೇಲೆ ರೂಮ್ ಹತ್ರ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಆದರೂ ತಾಯಿ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ.